ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲಿ ಸಮಸ್ಯೆ ಪ್ರಕಟವಾಗುವ ಮುಂಚೆಯೇ ಕ್ರಮ ತೆಗೆದುಕೊಳ್ಳುವಂತೆ ತಾಲೂಕು ದಂಡಾಧಿಕಾರಿ ಮಮತಾ ಅಧಿಕಾರಿಗಳಿಗೆ ಖಡಕ್ ಆದೇಶ ನೀಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಡಳಿತ ಭಾಗದಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಅವರು, ತಾಲೂಕಿನಲ್ಲಿ ನಾಯಿ ಕಡಿತ ಹೆಚ್ಚಾಗಿದ್ದು ಮಕ್ಕಳ ಆರೋಗ್ಯದಲ್ಲಿ ನಿಗಾ ವಹಿಸಬೇಕು ಎಂದು ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದರು. ಬೇಸಿಗೆ ಕಾಲ ಹತ್ತಿರ ಬರುತ್ತಿದ್ದು ನೀರಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆ ಮತ್ತು ಅರಣ್ಯ ಇಲಾಖೆಗಳಿಗೆ ಎಚ್ಚರಿಕೆ ವಹಿಸುವಂತೆ ಆದೇಶ ನೀಡಿದರು. ತಾಲೂಕಿನಲ್ಲಿ ಬೇಸಿಗೆ ಜಾತ್ರೆಗಳು, ಮುಜರಾಯಿ ಇಲಾಖೆ, ದೇವಸ್ಥಾನಗಳು ಹಾಗೂ ಇತರೆ ದೇವಸ್ಥಾನಗಳ ಜಾತ್ರೆಗಳು ನಡೆದ ಸಂದರ್ಭದಲ್ಲಿ ಯಾವುದೇ ಅವಘಡ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು. ಪ್ರಸಾದ ವಿನಿಯೋಗ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ಸ್ವಚ್ಛತಾ ಆರೋಗ್ಯದ ದೃಷ್ಟಿಯಿಂದ ಮುಂಜಾಗ್ರತೆ ವಹಿಸಬೇಕೆಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆದೇಶ ನೀಡಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು, ಪುರಸಭಾ ಅಧಿಕಾರಿಗಳು ಭಾಗವಹಿಸಿದರು. ಮಾಹಿತಿ ಕೊಡಿ, ಮೀಡಿಯಾದಲ್ಲಿ ಬರಬಾರ್ದು ಅಂತಲ್ಲ, ಮೀಡಿಯಾಕ್ಕಿಂತ ಮುಂಚಿತವಾಗಿ ನಮ್ಮ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ, ಜನರಿಗೆ ಹತ್ತಿರವಾಗಿದ್ದಾರೆ, ಜನರಿಗೆ ಸ್ಪಂದಿಸ್ತಿದ್ದಾರೆ ಅನ್ನೋದು ನಮ್ಮ ಆಡಳಿತದಿಂದ ಒಂದು ಮೆಸೇಜ್ ಹೋಗ್ಬೇಕು ಅನ್ನೋದು ಹೇಳ್ತಾರೆ ಅಷ್ಟೇ. ಸೊ ಅದರಿಂದ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಇಲಾಖೆಗಳಿಂದ ಯಾವ ಇಲಾಖೆಗಳಿಂದಲೂ ಕೂಡ ನೆಗ್ಲಿಜೆನ್ಸಿ ಆಗಬಾರ್ದು. ಬಂದರು ನನಗೆ ಜಾತ್ರೆದು ಮತ್ತು ಇದ್ರ ಬಗ್ಗೆ ನಾವು ಮಾತಾಡಿ 3-4 ಪ್ಲೇಸ್ ಇದೆ, ಆ ಪ್ಲೇಸ್ನ ವಿಸಿಟ್ ಮಾಡಿ ನೀವು ಕೂಡ ನಿಮಗೂ ಗೊತ್ತಿರಬೇಕು ಅಂತ ಇಷ್ಟೇ. ಅವ್ರಿಗೆ ಗೊತ್ತಿದೆ, ನಮಗೆ ನಮ್ಮವ್ರಿಗೆ ಯಾರು ಗೊತ್ತಿಲ್ಲ. ಈಗ ನಾನು ವಿಸಿಟ್ ಮಾಡ್ತೀನಿ. ಸೊ ನೀವು ಕೂಡ ನಿಮಗೂ ಮಾಹಿತಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಮತ್ತು ಕುಡಿಯೋ ನೀರು ಕೂಡ ಹೇಳಿದ್ದೀವಿ. ಸೊ ಅದು ಸಂಬಂಧಪಟ್ಟ ಇಲಾಖೆಯವರು ಇದು ಮಾಡ್ತಾರೆ. ನಿಮಗೂ ಎಲ್ಲಾದ್ರೂ ಮಾಹಿತಿ ಬರ್ತೇನೆ, ಮಾಹಿತಿ ಎಲ್ಲಾದರೂ ಈ ಥರ ಸಮಸ್ಯೆ ಇದೆ, ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಆ ಥರ ಇದ್ದಾಗ ದಯವಿಟ್ಟು ಅದನ್ನು ಗಮನ ತಗೊಂಡು ಬನ್ನಿ ಅಂತ ಹೇಳಿ ಹೇಳ್ತೀವಿ. ಇಲಾಖೆಗಳು ಕೇಳೋದಿದ್ದರೆ ಹೇಳ್ಬೋದು. ಹಾಸ್ಟೆಲ್ ಅವರಿದ್ರು ಕೂಡ KSW ಮತ್ತು DC ಅವರು ನೀವು ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಎಲ್ಲೂ ಕೂಡ ಹಾಸ್ಟೆಲಲ್ಲಿ ಈ ಥರ ಇನ್ಸಿಡೆಂಟ್ಗಳು ಆಗಬಾರ್ದು. ಆದರೆ ನಾವು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋದು ಆಯ್ತಾ. ವಾರ್ಡನ್ನು ಬಿಟ್ಟು ನಾವು ಮೇಲಧಿಕಾರಿಗಳು ಯಾರಿದ್ದಾರೆ, ತಾಲೂಕು ಮಟ್ಟದ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ನಾವು ಆಕ್ಷನ್ ಬರೀಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವಕಾಶ ಆಗಬಾರ್ದು ಅಂತ ಹೇಳಿದ್ರೆ ನೀವಿಬ್ಬರು ಕೂಡ ಆಕ್ಟಿವ್ ಆಗಿರಬೇಕು. ಯಾವಾಗ ನೀವು ವಿತೌಟ್ ಇನ್ಫಾರ್ಮೇಷನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಅವರು ಸ್ಥಳೀಯವಾಗಿರುವಂತಹ ಅಡುಗೆಯವರಾಗಿರ್ಬೋದು, ವಾರ್ಡನ್ಗಳಾಗಿರ್ಬೋದು ಆಕ್ಟಿವ್ ಆಗಿರ್ತಾರೆ. ಎಲ್ಲ ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳಿದ್ದಾರೆ ಅಥವಾ ಒಂದೊಂದು ವಾರ್ಡನ್ 3-4 ಹಾಸ್ಟೆಲ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ರಿಕ್ವೆಸ್ಟ್ ಮಾಡ್ಕೊತೀನಿ. ಇಂಪಾರ್ಟೆಂಟ್ ಮಾಹಿತಿ, ಈಗ ಜನವರಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಕಡೆ ತಮ್ಮಗಳು ಗೊತ್ತಿರೋ ಹಾಗೆ ಎಲ್ಲ ಕಡೆ ಜಾತ್ರೆಗಳು ಪ್ರಾರಂಭ ಆಗುತ್ತೆ. ಆ ಜಾತ್ರೆಗಳು ಮಾಡೋದು, ವಿಜೃಂಭಣೆಯಿಂದ ಮಾಡೋದು, ನಮ್ಮ ಆಚಾರ ವಿಚಾರಗಳಿಗೆ ನಾವು ಗೌರವ ಕೊಡೋದು ಒಂದು ಹಂತ. ಬಟ್ ಅದರಿಂದ ನಾವು ಮಾಡುವಂತಹ ಆಚಾರ ವಿಚಾರಗಳ ನಂಬಿಕೆಗಳಿಂದ ಸಾರ್ವಜನಿಕರಿಗೆ ಅಥವಾ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ. ಹಾಗಾಗಿ ಅವರು ಕೂಡ ನಮಗೆ ಸಹಕಾರ ಕೊಡಬೇಕು. ಎಲ್ಲ ಇಲಾಖೆಯವ್ರದ್ದು ಯಾವುದೋ ಒಂದು ಇಲಾಖೆಯ ಜವಾಬ್ದಾರಿ ಇಲ್ಲ, ಎಲ್ಲ ಇಲಾಖೆಯ ಜವಾಬ್ದಾರಿ. ಹಾಗಾಗಿ ಎಲ್ಲ ಇಲಾಖೆಯ ಸಹಕಾರದ ಜೊತೆಗೆ ನನ್ನ ಜವಾಬ್ದಾರಿ ಇಲ್ಲ, ನಿಮ್ಮದು ಜವಾಬ್ದಾರಿ ಇಮಿಡಿಯೇಟ್ ಆಗಿ ಇತರ ಇಲಾಖೆ ಜೊತೆಗೆ ಕೋರ್ಡಿನೇಟ್ ಮಾಡ್ಕೋಬೇಕು ಅನ್ನೋದು ನಾನು ಈ ಸಭೆ ಮೂಲಕ ತಮ್ಮಗಳಿಗೆ ಎಲ್ಲರಿಗೂ ಕೂಡ ಹೇಳ್ತೀನಿ. ಯಾವುದೇ ಹಂತದಲ್ಲಿ ಯಾವ ಮಟ್ಟದಲ್ಲಿ ಆಗಿರ್ಬೋದು, ಯಾವ ಅಧಿಕಾರಿಗಳಿಂದ ನಾನು ಇಲಾಖೆಗಳಿಂದ ನೆಗ್ಲಿಜೆನ್ಸಿ ಆಗಬಾರ್ದು ಅಂತ ಹೇಳಿ ಮನೆ ಜಿಲ್ಲಾಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಸೊ ಅದರಿಂದ ನಿಮ್ಮಿಂದ ಕೂಡ ನಾವು ಮಾಹಿತಿನ ನಿರೀಕ್ಷೆ ಮಾಡ್ತೀವಿ ಅಂತ ಇಷ್ಟು ಮಾಹಿತಿ ನಾನು ನಿಮ್ಗಳಿಗೆಲ್ಲ ಕೊಡಬೇಕಾಗಿತ್ತು. ಇಮಿಡಿಯೇಟ್ ಆಗಿ ಸಭೆ ಕರೀರಿ ಅನ್ನೋ ಕಾರಣಕ್ಕೆ ಮೇಡಮ್ ರಾತ್ರಿ ಹೇಳಿದ್ರಿಂದ ಇವತ್ತು ಇಮಿಡಿಯೇಟ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಸೊ ಮತ್ತೆ ಏನಾದರೂ ಆ ಸಭೆ ಕರಿಬೇಕು ಅಂತಂದಾಗ ಮಾನ್ಯ ಸಭೆಯ ಅಧ್ಯಕ್ಷತೆಯಲ್ಲಿ ಕೂಡ ಮತ್ತೊಂದು ಸಭೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಮತ್ತೊಂದು ಸಭೆ ಕರಿತೀವಿ. ಇದು ಹೀಗೆ ಮುಂದುವರಿಯುತ್ತೆ. ಇವ್ರ ಜೊತೆಗೆ ಎಲ್ಲ PDOಗಳು ಮತ್ತು ಆಶಾ ಕಾರ್ಯಕರ್ತರು ಸಭೆ, ಮತ್ತೊಂದು ಸಭೆ ಕರೆದು ನೀವು ನನಗೆ ಇಂಟರ್ವ್ಯೂ ಕೊಡಬೇಕಾಗುತ್ತೆ. ಆ ಸಭೆಗೆ ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳ್ತಾ, ಸೊ ಯಾರು ಕೂಡ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಏನು ಜವಾಬ್ದಾರಿಗಳು ಹೇಳಿದೆ ಆ ಜವಾಬ್ದಾರಿಗಳ ಬಗ್ಗೆ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ನಾನು ಮುಖ್ಯವಾಗಿ ಹೇಳೋದು ನಮ್ಮ ಶಿಕ್ಷಣ ಇಲಾಖೆಗೆ ಮತ್ತು ಆರೋಗ್ಯ ಇಲಾಖೆಯವರಿಗೆ, ಜೊತೆಗೆ ರಿಪೇರಿ ಇಲಾಖೆಯವರಿಗೆ, 3 ಇಲಾಖೆಯವರು ಹೆಚ್ಚು ಪಾತ್ರ ಇರುತ್ತೆ ಇದರಲ್ಲಿ. ಸೊ ತಾವುಗಳು ನಾವು ಬೇರೆ ಬೇರೆ ಒತ್ತಡದಿಂದ ಏನಾದರೂ ನಮಗೆ ಮಾಹಿತಿ ಬಂದಿಲ್ಲ ಅಂತಂದಾಗ ದಯವಿಟ್ಟು ತಾವುಗಳು ಇಮಿಡಿಯೇಟ್ ಆಗಿ ಖುದ್ದಾಗಿ ನನಗೆ ವಾಟ್ಸಪ್ ಕಾಲ್ ಮಾಡಿ ಆ ಮಾಹಿತಿನ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಅದು ಯಾವ ಮಧ್ಯರಾತ್ರಿ ಆಗಿರ್ಬೋದು ಅಥವಾ ಸಂಜೆ ಆಗಿದೆ, ಆಫೀಸ್ ಅವರು ಅಂತ ಹೇಳಿಲ್ಲ, ಯಾವಾಗ ನಿಮಗೆ ಇನ್ಸಿಡೆಂಟ್ ಬಗ್ಗೆ